ವೀಕ್ಷಕರೇ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಜಾಪ್ರಭುತ್ವದ ನೆರಳಿನಲ್ಲಿ ಪ್ರತಿ ಪ್ರಮಾಣ ವಚನದ ಹಿಂದೆ, ಪ್ರತಿ ಚುನಾವಣೆ ಹಿಂದೆ, ಪ್ರತಿ ಶೀರ್ಷಿಕೆ ಹಿಂದೆ ಒಂದು ಗುಪ್ತಶಕ್ತಿ ಮೌನವಾಗಿ ಮಿಡಿತಾ ಇರುತ್ತೆ. ಅವರು ಕಾಣದ ಕೈಗಳು, ಇಡೀ ವ್ಯವಸ್ಥೆಯನ್ನೇ ಮ್ಯಾನಿಪುಲೇಟ್ ಮಾಡೋ ವಾಸ್ತುಶಿಲ್ಪಿಗಳು. ಅವರು ಮೌನದ ಮಾಸ್ಟರ್ಸ್ ಆಗಿರ್ತಾರೆ. ಕೆಲವರು ಇದನ್ನು ಪಿತೂರಿ ಅಂತ ಕರೀತಾರೆ, ಇತರರು ಇದನ್ನು ಸತ್ಯ ಅಂತ ಕರೀತಾರೆ. ಹಲವಾರು ದಶಕಗಳಿಂದ ಡೀಪ್ ಸ್ಟೇಟ್ನ ಪಿಸು ಮಾತುಗಳು ಅಧಿಕಾರದ ಕಾರಿಡಾರ್ಗಳನ್ನು ಕಾಡ್ತಾ ಇದ್ದಾವೆ. ಮೇಲ್ತರಕ್ಕೆ ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಅಂತ ಉದ್ದೇಶಿಸಲಾದ ಸಂಸ್ಥೆಯೊಳಗೆ ಒದಗಿರುವ ಗಣ್ಯರ ಜಾಲ ಇದು. ಗೌಪ್ಯತೆಯಿಂದ ಆಳಲ್ಪಡುವ ಈ ಜಗತ್ತಿನಲ್ಲಿ ಸತ್ಯ ಆಳವಾಗಿ ಊತೋಗಿದೆ ಅಂತ ಈ ಡೀಪ್ ಸ್ಟೇಟ್ ನೋಡಿದಾಗಲಿಲ್ಲ ಅನಿಸುತ್ತೆ. ಹಾಗಾದರೆ ಡೀಪ್ ಸ್ಟೇಟ್ನ ರಹಸ್ಯ ಕಾರ್ಯಾಚರಣೆಗಳೇನು? ಇದೊಂದು ಮಿತ್ತ ಅಥವಾ ಇದರಲ್ಲಿ ನೈಜತೆ ಏನಾದರೂ ಇದೆಯಾ? ಬನ್ನಿ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಡೀಪ್ ಸ್ಟೇಟ್ ಅಂದರೆ ಏನು? ಡೀಪ್ ಸ್ಟೇಟ್ ಅಂದರೆ ಒಂದು ನೆರಳು ಸರ್ಕಾರ, ಅಂದರೆ ಶ್ಯಾಡೋ ಗೌರ್ಮೆಂಟ್ ಅಂತ ಕರಿತೀವಿ. ಅನಿಯಮಿತ ಶಕ್ತಿಯನ್ನು ಹೊಂದಿರೋ ಶಕ್ತಿಶಾಲಿ ಜನರು ಪ್ರಪಂಚದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಯಾವ ದೇಶದಲ್ಲಿ ಯಾರು ಆಳಬೇಕು, ನಿರೂಪಣೆ ಹೇಗಿರಬೇಕು, ಯಾರು ನಾಯಕ ಆಗಬೇಕು, ಯಾರು ಖಳನಾಯಕ ಆಗಬೇಕು, ಸ್ನೇಹಿತ ಯಾರು, ಶತ್ರು ಯಾರು, ಡೀಪ್ ಸ್ಟೇಟ್ ಈ ಎಲ್ಲ ವಿಷಯಗಳನ್ನು ಒಂದು ದೇಶದಲ್ಲಿ ನಿಯಂತ್ರಿಸುತ್ತೆ. ಅಂದಹಾಗೆ ಸದ್ಯ ನಾವು ಖಳನಾಯಕನ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಜಾರ್ಜ್ ಸರೋಸ್ ಬಗ್ಗೆ ಕೇಳಿರಬೇಕಲ್ವಾ? ಜಾರ್ಜ್ ಸರೋಸ್ ಒಬ್ಬ ಹಂಗೇರಿಯನ್ ಅಮೇರಿಕನ್ ಉದ್ಯಮಿ, ಹೂಡಿಕೆದಾರ ಮತ್ತು ಲೋಕೋಪಕಾರಿ ಅಂತ ಗುರುತಿಸ್ಕೊಂಡಿರೋ ವ್ಯಕ್ತಿ. ತಮ್ಮ ಯಶಸ್ವಿ ಆರ್ಥಿಕ ವೃತ್ತಿ ಜೀವನಕ್ಕೆ ಪ್ರಪಂಚದಾದ್ಯಂತ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳನ್ನು ಬೆಂಬಲಿಸ್ತೀನಿ ಅಂತ ಓಪನ್ ಸೊಸೈಟಿ ಫೌಂಡೇಶನ್ ಅನ್ನೋ NGOವನ್ನು ಸ್ಥಾಪನೆ ಮಾಡಿದ್ದಾರೆ. ರಾಜಕೀಯ ಕ್ರಿಯಾಶೀಲತೆಯಿಂದ ಹಲವಾರು ದೇಶಗಳಲ್ಲಿ ಪಿತೂರು ಸಿದ್ಧಾಂತಗಳು ಮತ್ತು ಟೀಕೆಗಳಿಗೆ ಗುರಿಯಾಗಿರೋ ವ್ಯಕ್ತಿ. ಕೆಲವರು ಈ ಡೀಪ್ ಸ್ಟೇಟ್ನ ಅಮೇರಿಕನ್ ಅಧ್ಯಕ್ಷರಿಗಿಂತ ಹೆಚ್ಚು ಶಕ್ತಿಶಾಲಿ ಅಂತ ನಂಬ್ತಾರೆ. ಯಾಕೆಂದರೆ ಚುನಾವಣೆಯಲ್ಲಿ ಯಾರಿಗಿದ್ರೂ ಪರವಾಗಿಲ್ಲ, ಡೀಪ್ ಸ್ಟೇಟ್ನ ಶಕ್ತಿಯನ್ನು ಮತ್ತು ಡೀಪ್ ಸ್ಟೇಟ್ನ ಜಾಲವನ್ನು ಯಾರೂ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಡೀಪ್ ಸ್ಟೇಟ್ ಅನ್ನೋದು ಅಮೆರಿಕದ ಗುಪ್ತಚರ ಸಂಸ್ಥೆ ಜಾಲ ಆಗಿದ್ದು, ಇದರಲ್ಲಿ FBI ಮತ್ತು CIA ಸೇರಿಕೊಂಡಿದ್ದಾವೆ. ಡೀಪ್ ಸ್ಟೇಟ್ ಜನರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆಡ್ಕೊಂಡಿರ್ತಾರೆ. ಹಣಕಾಸು, ಕೈಗಾರಿಕೆಗಳು, ಗೂಢಚಾರ ಜಾಲಗಳು ಮತ್ತು ಮಾಧ್ಯಮಗಳಲ್ಲಿಯೂ ಕೂಡ ಅವರಿರ್ತಾರೆ. ಇಲ್ಲಿ ಗುಪ್ತಚರ ಸಂಸ್ಥೆಗಳ ಜಾಲ ಅಂತಂದರೆ ಅದು ಕಾರ್ಪೊರೇಟ್ ಗುಂಪುಗಳಾಗಿರ್ಬೋದು, ಅಥವಾ NGOಗಳಾಗಿರ್ಬೋದು, ಅಥವಾ ವ್ಯಕ್ತಿಗಳ ಜಾಲ ಆಗಿರ್ಬೋದು. ಇದರಲ್ಲಿ ಕೆಲವು ಅಧಿಕಾರಿಗಳಿರ್ತಾರೆ, ಅಥವಾ ದೇಶದ ಹಿತಾಸಕ್ತಿ ಅಂತ ಭಾವಿಸೋ ಒಂದು ಜಾಲವನ್ನು ಹೊಂದಿರ್ತಾರೆ. ಇದನ್ನು ಪ್ರಪಂಚಕ್ಕೆ ಚೆನ್ನಾಗಿ ಕಾಣುವಂತೆ ರಹಸ್ಯ ಕಾರ್ಯಾಚರಣೆನೇ ಇವ್ರು ಮಾಡ್ತಾಯಿರ್ತಾರೆ. ಇವ್ರ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತಂದರೆ ಬೇರೆ ದೇಶಗಳಲ್ಲಿ ಆಡಳಿತವನ್ನು ಬದಲಾವಣೆ ಮಾಡೋಷ್ಟು ತಾಕತ್ತನ್ನು ಇವರು ಹೊಂದಿರ್ತಾರೆ. ಇದು ಒಂಥರ ರಕ್ತರಹಿತ ಯುದ್ಧ ಇದ್ದಾಗೆ. ನೀವು ಗುರಿಯನ್ನು ಸಾಧಿಸಬೇಕು, ಆದರೆ ಶತ್ರುಗಳಿಗೆ ನಾವು ಯಾರು ಅಂತ ಗೊತ್ತಾಗಬಾರ್ದು. ಆಡಳಿತ ಬದಲಾಗಬೇಕು ಅಂದರೆ ಅಲ್ಲಿನ ಜನರು ಸಹ ಇದನ್ನು ಪ್ರತಿಭಟಿಸಬೇಕು. ಅಲ್ಲಿ ಆರ್ಥಿಕತೆ ಮಾತ್ರ ಅಪಾಯದಲ್ಲೇ ಇರುತ್ತೆ. ಅಲ್ಲಿಯ ಜನರು ಅನಾನುಕೂಲತೆಯಿಂದ ನರಳಾಡ್ತಿರ್ತಾರೆ, ಆದರೆ ಆ ಕ್ರೆಡಿಟ್ ಮಾತ್ರ ಇವ್ರು ತಗೊಳ್ಳೋದು. ಈ ಡೀಪ್ ಸ್ಟೇಟ್ ಹಲವಾರು ಶಾಖೆಗಳ ಮೂಲಕ ಪ್ರಪಂಚದಾದ್ಯಂತ ಅವ್ಯವಸ್ಥೆಯನ್ನು ಹರಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅವುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಈ ಡೀಪ್ ಸ್ಟೇಟ್ ಮಾಧ್ಯಮಗಳು ಮತ್ತು NGOಗಳ ಮೂಲಕ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ನಿಮಗೆ ನೆನಪಲ್ಲಿರಬೇಕು, ಅಮೇರಿಕಾ ಎಲೆಕ್ಷನ್ ಟೈಮ್ನಲ್ಲಿ ಡೊನಾಲ್ಡ್ ಟ್ರಂಪ್ ರ್ಯಾಲಿನಲ್ಲಿ ಅವ್ರ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ. ಇದನ್ನು ಯಾವ್ಯಾವ ನ್ಯೂಸ್ ಪೇಪರ್ಗಳು ಯಾವ್ಯಾವ ಥರ ಬಣ್ಸಿದ್ವು ಅಂತ ನೋಡಿದರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ನ್ಯೂಯಾರ್ಕ್ ಟೈಮ್ಸ್ ಹತ್ಯೆಯ ಪ್ರಯತ್ನವನ್ನು ಅವ್ಯವಸ್ಥೆ ಅಂತ ಬಣ್ಸುತ್ತೆ. ವಾಷಿಂಗ್ಟನ್ ಪೋಸ್ಟ್ ಗುಂಡೇಟಿನ ಶಬ್ದಗಳನ್ನು ಜೋರಾದ ಶಬ್ದಗಳು ಅಂತ ಕರೆದಿದೆ. MSNBC ಅವುಗಳನ್ನು ಪಾಪಿಂಗ್ ಶಬ್ದಗಳು ಅಂತ ಕರೆದಿದೆ. ಇಲ್ಲಿ ವರದಿಗಾರರ ಪಕ್ಷಪಾತ ಏನಂತ ನೀವು ನೋಡ್ಬೋದು. ಪಾಶ್ಚಿಮಾತ್ಯ ಮಾಧ್ಯಮಗಳು ಪಕ್ಷಪಾತವನ್ನು ಹೊಂದಿಲ್ಲ ಅಂತ ನೀವೇನಾದರೂ ಭಾವಿಸಿದ್ರೆ ಇನ್ನೊಂದು ಸರಿ ಯೋಚನೆ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಕಾರ್ಯಸೂಚಿ ಇದೆ. ಅಂತಹ ಕಾರ್ಯಸೂಚಿಗಳು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿರ್ತಾವಷ್ಟೇ. ಅಮೇರಿಕ ಅದನ್ನು ತುಂಬ ಎಫೆಕ್ಟಿವ್ ಬಳಸ್ಕೊಳ್ಳುತ್ತೆ. ಪ್ರಪಂಚದಾದ್ಯಂತ ಮಧ್ಯಪ್ರವೇಶ ಮಾಡುತ್ತೆ. ಅವರು CIA ಮೂಲಕ ಅದನ್ನು ಮಾಡಿಸ್ತಾರೆ. ಇರಾಕ್ ಮೇಲೆ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳ ಆರೋಪ ಹೊರಿಸಿ ಮಧ್ಯಪ್ರವೇಶ ಮಾಡ್ತಾರೆ. ಅದರ ಪರಿಣಾಮ ಏನಾಯಿತು? ಸದ್ದಾಮ್ ಹುಸೇನನ್ನು ಗಲ್ಲಿಗೇರಿಸಿದ್ರು. ಸದ್ದಾಮ್ ಹುಸೇನ್ ರಾಸಾಯನಿಕ ಅನಿಲವನ್ನು ಬಳಸಿದ್ದಾರೆ ಅಂತ ಆರೋಪ ಹೊರಿಸಿದ್ರು. ಆದರೆ ವಿನಾಶದ ಯಾವುದೇ ಆಯುಧಗಳಲ್ಲಿ ಸಿಕ್ಕಲಿಲ್ಲ. ಸಂಪೂರ್ಣ ಕಾರ್ಯಾಚರಣೆಯಲ್ಲಿ ಎಷ್ಟು ಜನ ಹಸುನೀಗಿದ್ರು. ಈ 2016ನೇ ಚುನಾವಣೆಯಲ್ಲಿ ಟ್ರಂಪ್ ಗೆದ್ದಾಗಲೂ ಕೂಡ ಇದೇ ಥರನೇ ಆಶ್ಚರ್ಯ ಕಾದಿತ್ತು. CIA ಮತ್ತು FBI ಅದರೊಳಗಿರೋ ಕೆಲವರು ಎಲ್ಲೋ ಪುಟಿನ್ ಜೊತೆ ಬೆಂಬಲ ಹೊಂದಿದ್ದಾರೆ ಅಂತ ವದಂತಿಗಳನ್ನು ಹಬ್ಬಿಸಿದ್ರು. ಪುತಿನ್ ಅವರ ಬೆಂಬಲ ಇಲ್ಲದೆ ಆ ಎಲೆಕ್ಷನ್ನಲ್ಲಿ ಟ್ರಂಪ್ ಗೆಲ್ಲಿಕ್ಕಾಗ್ತಾರಲ್ಲ ಅನ್ನೋ ವಾದನೂ ಕೂಡ ಇದೆ. ಡೀಪ್ ಸ್ಟೇಟ್ ತನ್ನ ಕಾರ್ಯಾಚರಣೆಗೆ ಸ್ಪೈ ನೆಟ್ವರ್ಕ್ನ ಯೂಸ್ ಮಾಡ್ಕೊಳುತ್ತೆ. 2013ರಲ್ಲಿ ಉಕ್ರೇನಲ್ಲಿ ಏನಾಯ್ತು ಅಂತ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಇದರ ಮಾದರಿ ಸ್ಪಷ್ಟ ಆಗುತ್ತೆ. ಆಗ ಉಕ್ರೇನ್ ಅಧ್ಯಕ್ಷರಾಗಿದ್ದ ವಿಕ್ಟರ್ ಯಾನುಕೋವಿಚ್ ಒಂದು ವಿವಾದಾತ್ಮಕ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅವರು ಯುರೋಪಿಯನ್ ಯೂನಿಯನ್ ಉಕ್ರೇನ್ ಅಸೋಸಿಯೇಷನ್ ಒಪ್ಪಂದಕ್ಕೆ ಸಹಿ ಹಾಕೋದಿಲ್ಲ. ಬದಲಾಗಿ ಅವರು ರಷ್ಯಾದೊಂದಿಗೆ ಸಂಬಂಧವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇದು ವೆಸ್ಟ್ಗೆ ಇಷ್ಟ ಆಗಲಿಲ್ಲ. ಹಾಗಾದರೆ ಏನಾಯಿತು? 2013ರ ನವಂಬರಲ್ಲಿ ಪ್ರತಿಭಟನೆಗಳು ಶುರುವಾದವು. ಯೂರೋಮೈಡಾನ್ ಪ್ರತಿಭಟನೆಗಳು ಅಂತಲೇ ಕರೆಸ್ಕೊಳ್ಳೋ ಈ ಪ್ರತಿಭಟನೆ 21ನೇ ಶತಮಾನದ ಅತಿ ದೊಡ್ಡ ಯುರೋಪಿಯನ್ ಪ್ರತಿಭಟನೆಗಳಲ್ಲಿ ಇದೊಂದು. ಉಕ್ರೇನ್ ಯುರೋಪಿಯನ್ ಯೂನಿಯನ್ ಜೊತೆ ಒಪ್ಪಂದ ಮಾಡ್ಕೊಳ್ಳೋದು ಇದರ ಬೇಡಿಕೆ ಆಗಿತ್ತು.
ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ, ಪ್ರತಿಭಟನಾಕಾರರ ಮೇಲೆ ಗುಂಡಾರಿಸ್ತಾರೆ. ಅದು ದೊಡ್ಡ ಹಿಂಸಾತ್ಮಕತೆಗೆ ತಿರುಗುತ್ತೆ. ಈ ಪ್ರತಿಭಟನೆಯಲ್ಲಿ 108 ಪ್ರತಿಭಟನಾಕಾರರು ಮತ್ತು 13 ಜನ ಪೊಲೀಸರು ತನ್ನ ಪ್ರಾಣವನ್ನು ಕಳ್ಕೊಳ್ತಾರೆ. ಇದರ ನಂತರ ಉಕ್ರೇನಿನ ಅಧ್ಯಕ್ಷರು ರಷ್ಯಾಗೆ ಓಡೋಗಿ ಅಲ್ಲಾಡ್ಕೊತಾರೆ. ಇದರ ಪರಿಣಾಮ ಉಕ್ರೇನಲ್ಲಿ ಪಶ್ಚಿಮ ಪರ ಸರ್ಕಾರ ಜಾರಿಗೆ ಬರುತ್ತೆ. ಇದರಿಂದ ರಷ್ಯಾ ಉಕ್ರೇನ್ ಬಿಕ್ಕಟ್ಟು ಸಂಭವಿಸ್ತದೆ ಅಂತ ಕೆಲವರು ಭಾವಿಸ್ತಾರೆ. ಯಾಕೆ ಅಂದರೆ ಬಿಕ್ಕಟ್ಟಿನ ನಂತರ ಉಕ್ರೇನಲ್ಲಿ 12 CIA ನೆಲೆಗಳನ್ನು ಸ್ಥಾಪನೆ ಮಾಡ್ತಾರೆ. ಇದು ರಷ್ಯಾದ ಚಟುವಟಿಕೆಗಳ ಮೇಲೆ ಕಣ್ಣಿಡುತ್ತೆ. ಆದರೆ ಇಲ್ಲಿ CIA ಇನ್ವಾಲ್ವ್ಮೆಂಟ್ ಬಗ್ಗೆ ನಿಮಗೆ ಯಾವುದೇ ಕ್ಲೂ ಸಿಗೋದಿಲ್ಲ. ಇದೊಂದು ಪಿತೂರಿ ಸಿದ್ಧಾಂತ ಆಗಿದೆ. ವೀಕ್ಷಕರೇ, ಕಾಂಚನಂ ಕಾರ್ಯಸಿದ್ಧಿ ಅಂತಂತಾರೆ. ಈ ಡೀಪ್ ಸ್ಟೇಟ್ ಪ್ರಪಂಚದ ಆರ್ಥಿಕತೆಯ ಮೇಲೆ ತನ್ನ ಹಣಕಾಸಿನ ಪ್ರಭಾವವನ್ನು ಎಷ್ಟರ ಮಟ್ಟಿಗೆ ಬೀರಿದೆ ಅಂತಂದರೆ ಜಾಗತಿಕ ಬ್ಯಾಂಕಿಂಗ್, ಶೇರ್ ಮಾರ್ಕೆಟ್ ಮತ್ತು ಅರ್ಥವ್ಯವಸ್ಥೆಯನ್ನೇ ತಲೆ ಕೆಳಗೆ ಮಾಡೋಷ್ಟು ಇವರಿಗೆ ತಾಕತ್ತಿದೆ. 1929ರ ಶೇರ್ ಮಾರ್ಕೆಟ್ ಕುಸಿತ ಜಾಗತಿಕ ಆರ್ಥಿಕತೆಯನ್ನೇ ಧ್ವಂಸಗೊಳಿಸಿದ ಮಹಾ ಆರ್ಥಿಕ ಕುಸಿತಕ್ಕೆ ಕಾರಣ ಆಗುತ್ತೆ. ಫೆಡರಲ್ ರಿಸರ್ವ್ನ ಹಿಂದಿರೋರು ಸೇರಿದಂತೆ ಪ್ರಬಲ ಬ್ಯಾಂಕಿಂಗ್ ಹಿತಾಸಕ್ತಿಗಳು ಆಗ ಹಣಕಾಸು ಮತ್ತು ಭೌಗೋಳಿಕ ರಾಜಕೀಯ ಲಾಭಕ್ಕಾಗಿ ಶೇರ್ ಮಾರ್ಕೆಟ್ ಕುಸಿತವನ್ನೇ ಮ್ಯಾನಿಪುಲೇಟ್ ಮಾಡಿದ್ವು ಅಂತ ಇವಾಗಲೂ ಹೇಳ್ತಾರೆ. JP ಮಾರ್ಗನ್ ಅಂತ ಪ್ರಮುಖ ಹಣಕಾಸುದಾರರು ಅಮೇರಿಕ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಕುಸಿತದ ಲಾಭವನ್ನು ಆಗ ಪಡೆದರು ಅಂತ ಕೆಲವರು ವಾದ ಮಾಡ್ತಾರೆ. 1956ರಲ್ಲಿ ಈಜಿಪ್ಟ್ನ ಅಧ್ಯಕ್ಷ ಗಮಾಲ್ ಅಬ್ದೆಲ್ ನಸರ್ ಅವರು ಬ್ರಿಟಿಷ್ ಫ್ರೆಂಚ್ ಕಂಪನಿ ಒಡೆತನದಲ್ಲಿದ್ದ ಸೂಯೆಜ್ ಕಾಲುವೆಯನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಸೂಯೆಜ್ ಬಿಕ್ಕಟ್ಟು ಅಂತಲೇ ಫೇಮಸ್ ಆಗಿರೋ ಆ ಬಿಕ್ಕಟ್ಟು ಅಲ್ಲಿಂದ ಶುರುವಾಗುತ್ತೆ. ಈಜಿಪ್ಟ್, ಬ್ರಿಟನ್, ಫ್ರಾನ್ಸ್ ಮತ್ತು ಇಸ್ರೇಲ್ನ ಒಳಗೊಂಡ ರಾಜತಾಂತ್ರಿಕ ಮತ್ತು ಮಿಲಿಟರಿ ಸಂಘರ್ಷ ಅದಾಗಿತ್ತು. ಕೆಲವು ವಿಶ್ಲೇಷಕರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ಶಕ್ತಿಗಳು ಮತ್ತು ವಿಶೇಷವಾಗಿ ವಾಲ್ ಸ್ಟ್ರೀಟ್, ಬ್ರಿಟಿಷ್ ಬ್ಯಾಂಕ್ಗಳು ತೆರೆಮರೆಯಲ್ಲಿದ್ದು ಭೌಗೋಳಿಕ ಮತ್ತು ರಾಜಕೀಯ ಹತೋಟಿಗಾಗಿ ಈ ಸಂಘರ್ಷವನ್ನು ಮ್ಯಾನ್ಪ್ಲೇಟ್ ಮಾಡಿದ್ವು ಅಂತ ವಾದಿಸೋರು ಇದ್ದಾರೆ. ಇದರಲ್ಲಿ ಯುದ್ಧಕ್ಕೆ ಬೇಕಾದ ಹಣಕಾಸು ಭಾಗಶಃ ಬ್ಯಾಂಕ್ ಆಫ್ ಇಂಗ್ಲೆಂಡ್ನಿಂದ ಮಾಡಲ್ಪಟ್ಟಿತ್ತು. ಅಂದರೆ ಆರ್ಥಿಕ ಶಕ್ತಿ, ಮಿಲಿಟರಿ ಮತ್ತು ರಾಜಕೀಯ ಘಟನೆಗಳ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಅಥವಾ ಮುನ್ನಡೆಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿದೆ. 2008ರ ಜಾಗತಿಕ ಆರ್ಥಿಕ ಬಿಕ್ಕಟ್ಟಿನ ಮೇಲೆ ಕೂಡ ಡೀಪ್ ಸ್ಟೇಟ್ನ ಕರಿನೇರಳಿದೆ ಅನ್ನೋದು ಕೆಲವರು ವಾದ. ಸೆಪ್ಟೆಂಬರ್ 2008ರ ಲೇಮನ್ ಬ್ರದರ್ಸ್ನ ಒಂದು ದಿವಾಳಿತನ ಆರ್ಥಿಕ ಬಿಕ್ಕಟ್ಟು ಉಲ್ಬಣಗೊಳ್ಳೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಇದೊಂದು ಅಮೆರಿಕದ ಇತಿಹಾಸದಲ್ಲಿ ಅತಿ ದೊಡ್ಡ ದಿವಾಳಿತನದ ಅರ್ಜಿ. ಲೇಮನ್ ಬ್ರದರ್ಸ್ನ ಪ್ರಾಥಮಿಕ ಕುಸಿತಕ್ಕೆ ಒಂದು ಕಾರಣ ಆಗಿದ್ದು ಸಬ್ಪ್ರೈಮ್ ಮಾರ್ಟಿಗೇಜ್ ಬೆಂಬಲಿತ ಭದ್ರತೆಗಳು ಮತ್ತು ಸಂಬಂಧಿತ ಸಂಕೀರ್ಣ ಹಣಕಾಸು ಉತ್ಪನ್ನಗಳಲ್ಲಿ ಅದರ ಭಾರಿ ಹೂಡಿಕೆ ಕಾರಣ ಆಗಿತ್ತು. ಅನೇಕ ಪಿತೂರಿ ಸಿದ್ಧಾಂತಿಗಳು ಮತ್ತು ವಿಮರ್ಶಕರು ಏನು ಹೇಳ್ತಾರೆ ಅಂದರೆ ಗೋಲ್ಡ್ಮನ್ ಸ್ಯಾಕ್ಸ್, JP ಮಾರ್ಗನ್ ಮತ್ತು ಸಿಟಿ ಗ್ರೂಪ್ನಂತಹ ಶ್ಯಾಡೋ ಬ್ಯಾಂಕಿಂಗ್, ಈ ಎಲ್ಲ ಬ್ಯಾಂಕಿಂಗ್ ಪ್ಲೇಯರ್ಗಳು ಸೇರಿ ಇದನ್ನು ಮ್ಯಾನಿಪುಲೇಟ್ ಮಾಡಿದ್ದಾರೆ ಅನ್ನೋದು ಕೆಲವರು ವಾದ. ಇದ್ರ ಪರಿಣಾಮ ಏನಾಯಿತು? ಸಾಮಾನ್ಯ ಜನ ತಮ್ಮ ಮನೆಗಳು, ಉಳಿತಾಯ ಮತ್ತು ಉದ್ಯೋಗಗಳನ್ನು ಕಳೆದುಕೊಂಡ್ರು. ಇನ್ನು ಡೀಪ್ ಸ್ಟೇಟ್ನ ಕೊನೆಯ ಶಾಖೆ ಇಂಡಸ್ಟ್ರೀಸ್. ವೀಕ್ಷಕರೇ, 2018ರಲ್ಲಿ ಕೇಂಬ್ರಿಡ್ಜ್ ಅನಾಲಿಟಿಕಾ ಅಂತ ಒಂದು ಹಗರಣ ನಡೆಯುತ್ತೆ. ಈ ಹಗರಣದ ಮೂಲಕ ಫೇಸ್ಬುಕ್ ಲಕ್ಷಾಂತರ ಬಳಕೆದಾರರ ಡೇಟಾವನ್ನು ಅವರಿಗೆ ಅರಿವಿಲ್ಲದೆ ಹೇಗೆ ಕಲೆಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತು ಅನ್ನೋದನ್ನು ಬಹಿರಂಗ ಮಾಡ್ತು. ವಿಶೇಷವಾಗಿ 2016ರ US ಅಧ್ಯಕ್ಷೀಯ ಚುನಾವಣೆ ಮತ್ತು ಬ್ರೆಕ್ಸಿಟ್ ಜನಾಭಿಪ್ರಾಯ ಸಂಗ್ರಹಣೆ ಮೇಲೆ ಪ್ರಭಾವ ಬೀರೋದಕ್ಕೆ ಅದನ್ನು ಬಳಸ್ಕೊಳ್ಳಾಯಿತು. ಇದನ್ನು ಹೆಚ್ಚಾಗಿ ರಾಜಕೀಯ ಜಾಹೀರಾತುಗಳನ್ನು ರಚಿಸೋದಕ್ಕೆ, ಸಾರ್ವಜನಿಕ ಅಭಿಪ್ರಾಯಗಳನ್ನು ತಿರುಚೋದಕ್ಕೆ, ಚುನಾವಣೆಗಳ ಸಂಭಾವ್ಯ ಫಲಿತಾಂಶವನ್ನು ಬದಲಾಯಿಸೋದಕ್ಕೆ ಈ ಡೇಟಾನ ಬಳಸ್ಕೊಳ್ಳಾಯಿತು. ಸಿಲಿಕಾನ್ ವ್ಯಾಲಿಯ ಟೆಕ್ ಗಣ್ಯರು ಗುಪ್ತಚರ ಸಂಸ್ಥೆಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕ ಅಭಿಪ್ರಾಯಗಳನ್ನು ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ, ಚುನಾವಣೆಗಳನ್ನು ತಿರುಸ್ತಾ ಇದ್ದಾರೆ, ಅಧಿಕಾರವನ್ನು ಕಾಯ್ದುಕೊಳ್ಳೋದಕ್ಕೆ ಮಾಹಿತಿಯನ್ನು ನಿಗ್ರಹಿಸ್ತಾ ಇದ್ದಾರೆ ಅಂತ ಕೆಲವರು ವಾದ ಮಾಡ್ತಾರೆ. ಇನ್ನು ನಮ್ಮ ಭಾರತದ ವಿಚಾರಕ್ಕೆ ಬಂದರೆ, ಭಾರತ ಬಲವಾದ ಸಂಸ್ಥೆಗಳನ್ನು ಹೊಂದಿರೋ ದೃಢವಾದ ಪ್ರಜಾಪ್ರಭುತ್ವವಾಗಿದ್ದರೂ ಕೂಡ ಭಾರತದಲ್ಲಿ ಡೀಪ್ ಸ್ಟೇಟ್ ಕುರಿತ ಚರ್ಚೆಗಳು ಹೆಚ್ಚು ಊಹಾತ್ಮಕವಾಗಿದ್ದಾವೆ ಅಂತಲೇ ಹೇಳ್ಬೋದು. ಮತ್ತು ಯಾವುದು ಕೂಡ ಅಧಿಕೃತವಾಗಿ ದೃಢಪಟ್ಟಿಲ್ಲ. ಇಲ್ಲಿ ಕೆಲವು ಕ್ಷೇತ್ರಗಳು ಮಾತ್ರ ಹೆಚ್ಚಾಗಿ ಡೀಪ್ ಸ್ಟೇಟ್ನಂತಹ ಒಂದು ಕಾರ್ಯಾಚರಣೆಗೆ ಸಂಬಂಧಿಸಿದವೆ ಅಂತ ನೋಡ್ಬೋದು. ನಮ್ಮ ಭಾರತದಲ್ಲಿ ಕೆಲವೊಂದು ಅಜೆಂಡಾಗಳನ್ನು ಬೆಂಬಲಿಸಲಿಕ್ಕೋಸ್ಕರ ಈ ಡೀಪ್ ಸ್ಟೇಟ್ನ ಕೆಲವೊಂದು ಅಂಶಗಳು ಒತ್ತಡ ಮತ್ತು ಪ್ರೋತ್ಸಾಹದ ಮೂಲಕ ಮುಖ್ಯವಾಹಿನಿಯ ಮಾಧ್ಯಮ ನಿರೂಪಣೆಗಳ ಮೇಲೆ ಪ್ರಭಾವ ಬೀರ್ಬೋದು ಅಂತ ಕೆಲವರು ಹೇಳ್ಕೊಳ್ತಾರೆ. ಮಾಧ್ಯಮಗಳನ್ನು ಪ್ರಚಾರ ಮತ್ತು ತಪ್ಪು ಮಾಹಿತಿಗಾಗಿ ಬಳಸಲಾಗ್ತಿದೆ ಅನ್ನೋ ಆರೋಪ ನಮಗೇನು ಹೊಸ್ತೇನಲ್ಲ ಬಿಡಿ. ಇನ್ನು ರಕ್ಷಣಾ ಒಪ್ಪಂದಗಳು, ಆಂತರಿಕ ದಂಗೆ ಕಾರ್ಯಾಚರಣೆಗಳು, ರಾಷ್ಟ್ರೀಯತಾವಾದಿ ನಿರೂಪಣೆಗಳು ತೆರೆಮರೆಯಲ್ಲಿ ಕಾರ್ಯನಿರ್ವಹಿಸೋದ್ರಿಂದ ಇವುಗಳು ಡೀಪ್ ಸ್ಟೇಟ್ನ ಪ್ರಭಾವಕ್ಕೊಳಗಾಗಿದ್ದಾವೆ ಅನ್ನೋದು ಕೆಲವರ ಅಭಿಪ್ರಾಯ. ಭಾರತ ಸರ್ಕಾರ ಕಳೆದ 10 ವರ್ಷಗಳಲ್ಲಿ ಸಾಕಷ್ಟು ಒಳ್ಳೆಯ ನಿರ್ಧಾರಗಳನ್ನು ಡೀಪ್ ಸ್ಟೇಟ್ಗೆ ಸಂಬಂಧಪಟ್ಟಂತೆ ತಗೊಂಡಿದೆ. ಕಾರ್ಯಕರ್ತರ ಕಣ್ಗಾವಲು ಅಂದರೆ ಆ್ಯಕ್ಟಿವಿಸ್ಟ್ ಮೇಲೆ ಕಣ್ಣಿಡೋದಕ್ಕೆ ಸಂಬಂಧಪಟ್ಟಿದ್ದು, NGOಗಳ ದಮನ ಅಥವಾ ಭಯೋತ್ಪಾದನಾ ವಿರೋಧಿ ಕಾನೂನುಗಳಂತಹ ಕೆಲವೊಂದು ಘಟನೆಗಳೇನಿದ್ದಾವೆ, ಈ ಎಲ್ಲ ನಿರ್ಧಾರಗಳು ಡೀಪ್ ಸ್ಟೇಟ್ ಪರಿಕಲ್ಪನೆಯಿಂದ ಹೊರತಾಗೇನಿಲ್ಲ. ಈ ಡೀಪ್ ಸ್ಟೇಟ್ನ ಪರಿಕಲ್ಪನೆ ನಿಮಗೆ ಅರ್ಥ ಆಗಿದ್ದೇ ಆದರೆ ಕಳೆದ 4-5 ವರ್ಷಗಳಲ್ಲಿ ಭಾರತದಲ್ಲಿ ಯಾವ್ಯಾವ ಪ್ರತಿಭಟನೆಗಳಾಗಿದ್ದಾವೋ ಅವುಗಳೆಲ್ಲ ನಿಮ್ಮ ನೆನಪಿಗೆ ಬರ್ತವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.